ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರಿನ ಕಬ್ಬನ್ ರಸ್ತೆಯಲ್ಲಿರ್ತಕ್ಕಂಥ ಸೇಂಟ್ ಆಂಡ್ರ್ಯೂ ಚರ್ಚ್ನ ಸ್ಟೀವರ್ಟ್ ರೈಟ್ ಹಾಲ್ ಸಭಾಂಗಣದಲ್ಲಿ ದಲಿತ್ ಕ್ರಿಶ್ಚಿಯನ್ಸ್ ಫೆಡರೇಷನ್ಸ್ ಕರ್ನಾಟಕ ವತಿಯಿಂದ ಡಾಕ್ಟರ್ ಡಿ ಮನೋಹರ್ ಚಂದ್ರ ಪ್ರಸಾದ್ ರಚಿಸಿರುವಂತಹ ದಿ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಇದರ ಬಗ್ಗೆ ಏನಾದರೂ ಪ್ರಾಮಾಣಿಕತೆಯಿಂದ ನಾವು ಅವಲೋಕನ ಮಾಡ್ತಾ ಇದ್ವಿ ಅಥವಾ ಓಟ್ ಆಗ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡಬೇಕಾಗಿದೆ. ನಾವು ಈ ದೇಶದಲ್ಲಿ ಬದುಕಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ಕಾಣಬೇಕಾಗಿದೆ. ಆ ಭವಿಷ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಅನಾಹುತತೆಯನ್ನು ಕಾಣ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅರಳಕುಪ್ಪೆ. ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೀನಿ. ಇವತ್ತು ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅನ್ನೋ ಪುಸ್ತಕವನ್ನು ಡಿ ಮನೋಹರ್ ಚಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕ ಮುಖ್ಯ ಉದ್ದೇಶ ಇವತ್ತೇನು ಇರಾನ್ ಮತ್ತು ಇಸ್ರೇಲ್, ಅಮೇರಿಕಾ ಈ ನಡುವೆ ನಡೀತಕ್ಕಂಥ ಯುದ್ಧಗಳು, ಯುಕ್ರೇನ್ ಮತ್ತು ರಷ್ಯಾ ಇಂಥ ಯುದ್ಧಗಳನ್ನ ನಾವು ಗಮನಿಸಿದಾಗ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಇದರ ಆಗತಕ್ಕಂಥ ಅಶಾಂತಿ ಹೇಗೆ ಉಂಟಾಗಿದೆ ಮತ್ತು ಬರೀ ಅಶಾಂತಿ ಅನ್ನೋದಂದರೆ ಹೇಗೆ, ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಅವೆಲ್ಲವನ್ನು ಅವಲೋಕನ ಮಾಡಿರ್ತಕ್ಕಂಥ ಈ ಪುಸ್ತಕ ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸರಿ ಥಿಯಾಲಜಿ ಅನ್ನೋ ಬುಕ್ಕು. ಬಹುಶಃ ಇದು ವೈಚಾರಿಕವಾಗಿ ನೋಡಿದಾಗ ಮತ್ತು ವೈಜ್ಞಾನಿಕವಾಗಿ ನೋಡಿದಾಗಲೂ ಕೂಡ ಕೆಲವು ಇವರು ದೇವರ ಅಂಶ ಇಟ್ಕೊಂಡು ಬರೆದಿದ್ದಾರೆ. ಬಹುಶಃ ನಾನು ಅಂದ್ಕೊಂಡಿರೋದು ನಾನೊಬ್ಬ ನಾಸ್ತಿಕವಾದಿಯಾಗಿ ಅಥವಾ ವೈಚಾರಿಕ ಚಿಂತಕನಾಗಿ ನಾನು ಹೇಳೋವಂಥದ್ದು, ಇಂಥ ಚಿಂತನೆಗಳು ಆಗಬೇಕು. ದೇವರ ಹೆಸರಲ್ಲೂ ಕೂಡ ಅನ್ಯಾಯ ಆಗಬಾರ್ದು ಮತ್ತು ಅಶಾಂತಿಯನ್ನು ಉಂಟು ಮಾಡುವಂಥ ಯಾವುದೇ ಕೆಲಸಗಳು ನಡೀಬಾರ್ದು. ಇವತ್ತು ನಡೀತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಸ್ವಾರ್ಥ ಅನ್ನೋದು ಒಂದು ಮುಖ್ಯ ಕಾರಣ ಆಗುತ್ತೆ. ಇವತ್ತು ಇಸ್ರೇಲ್ ಮತ್ತು ಈ ಇರಾನ್ನಲ್ಲಿ ಇರಾಕ್ನಲ್ಲಿ ನಡೆದಂಥ ಸಮಸ್ಯೆಗಳು ಬಹುಶಃ ವಿಶ್ವದಲ್ಲಿ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ. ಇವತ್ತು ಭಾರತದಲ್ಲಿ, ನಮ್ಮ ದೇಶದಲ್ಲಿ ಈ ಸಮಸ್ಯೆಯನ್ನು ಗಮನಿಸಿದಾಗ ನಮ್ಮ ದೇಶದಲ್ಲಿ ಆಗ್ತಿರ್ತಕ್ಕಂಥ ಮುಖ್ಯ ಉದ್ದೇಶ ಇವತ್ತು ಪೆಟ್ರೋಲ್ ದರ ಏರಿಕೆಯಾಗಿದೆ. ಈ ಪೆಟ್ರೋಲ್ ದರ ಏರಿಕೆಗೆ ಕಾರಣ ಯಾರು? ಆ ಯುದ್ಧಗಳೇ ಮುಖ್ಯ ಕಾರಣ ಆಗಿದೆ. ಆ ಯುದ್ಧ ಇವತ್ತು ಭಾರತದಲ್ಲಿ ತತ್ತರಿಸುವಂಥ ಪರಿಸ್ಥಿತಿ ಉಂಟಾಗಿದೆ. ಈ ತತ್ತರಿಸುವಂಥ ಪರಿಸ್ಥಿತಿ ಆಹಾರಕ್ಕಿರ್ಬೋದು, ಔಷಧಿ ಇರ್ಬೋದು, ಚಿಕಿತ್ಸೆಗಳಿಗಿರ್ಬೋದು, ಎಲ್ಲದಕ್ಕೂ ಅಪಾರವಾದಂಥ ಬೇಡಿಕೆ ಇರುವಂಥ ಈ ಸಂದರ್ಭದಲ್ಲಿ ಹಣಕಾಸಿನ ನಿರ್ವಹಣೆ ಮಾಡಲಾಗದೆ ಜನ ತತ್ತರಿಸ್ತಿದ್ದಾರೆ. ಇಂಥ ಪರಿಸ್ಥಿತಿ ಬಹುಶಃ ಇನ್ನೆಂದೂ ಉದ್ಭವ ಆಗಬಾರ್ದು ಅನ್ನೋದು ಈ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅನ್ನೋ ಪುಸ್ತಕದ ಮುಖ್ಯ ಉದ್ದೇಶ. ಈ ಉದ್ದೇಶದ ಆಶಯವಾಗಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ಬಹುಶಃ ನಾವು ಎಲ್ಲರೂ ಕೂಡ ಶಾಂತಿ, ಸಮಾನತೆ, ಸಮೃದ್ಧಿಗಾಗಿ ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಹೋರಾಡಬೇಕಾಗಿದೆ. ಬಹುಶಃ ಯಾರು ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಪ್ರಿಯರಿದ್ದಾರೆ, ಈ ಕೋಮುವಾದ ಇದೆ, ಆ ಕೋಮುವಾದವನ್ನು ಕೂಡ ನಿಯಂತ್ರಣ ಮಾಡುವುದರ ಜೊತೆಗೆ ಶಾಂತಿ, ಸಮಾನತೆ, ಸಮೃದ್ಧಿಯ ಬಗ್ಗೆ ನಾವು ಗಾಂಧಿ, ಅಂಬೇಡ್ಕರ್, ನೆಹರು ಅಂಥವರ ಚಿಂತನೆಗಳನ್ನು ಬಲಪಡಿಸಬೇಕು ಅಂತ ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅಂತಕ್ಕಂಥ ಪುಸ್ತಕವನ್ನು ಸದ್ಯ ಬಿಡುಗಡೆ ಮಾಡಿದ್ದೀವಿ. ಇದು ಅಮೆರಿಕ ಸಾಮ್ರಾಜ್ಯಶಾಹಿ ಮತ್ತು ಇಸ್ರೇಲ್ನ ಯುದ್ಧ ನೀತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ. ಇದರಲ್ಲಿ ಯಾವ ರೀತಿ ಪ್ಯಾಲೆಸ್ಟೈನ್ ಮತ್ತು ಗಾಜಾ ಇಲ್ಲಿ ನರ ಹತ್ಯೆ ಆಗಿದೆ ಮತ್ತು ಆ ದೇಶಗಳು ಯಾವ ರೀತಿ ನೆಲಕಚ್ಚಿವೆ ಅಂತಕ್ಕಂಥದ್ದನ್ನು ಈ ಲೋಕಕ್ಕೆ ಈ ದಿವಸ ಗೊತ್ತಾಗಿದೆ. ಸೊ ಅದು ಯಾವ ರೀತಿಯಾಗಿ ಅದು ಧಾರ್ಮಿಕವಾದಂಥ ಹಿನ್ನೆಲೆಯಿಂದ ಈ ಫ್ಯಾಸಿಸಮ್ ಅಥವಾ ಈ ಝೈನಿಸಮನ್ನು ಇವರು ಉದ್ದೇಶಿಸಿ ಹೇಳಿದ್ದಾರೆ. ಮತ್ತು ಈ ದಿವಸ ಅಮೇರಿಕ ಮತ್ತು ಇಸ್ರೇಲ್ ಜಾಗತಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರಗಳೇನಿದೆ, ಯಾವ ರೀತಿ ಇದು ಬಡ ದೇಶಗಳ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಮತ್ತು ಇರಾನ್ ಮೇಲೆ ಮಾಡಿದಂಥ ಯುದ್ಧ, ಅದರಿಂದ ಆಗ್ತಕ್ಕಂಥ ಜಾಗತಿಕವಾದಂಥ ಆರ್ಥಿಕ ಬಿಕ್ಕಟ್ಟು, ಅದರಲ್ಲೂ ಭಾಳ ಮುಖ್ಯವಾಗಿ ಭಾರತದಲ್ಲಿ ಬಡ ಜನರ ಮೇಲೆ ಆಗಿರ್ತಕ್ಕಂಥ ಆರ್ಥಿಕವಾದಂಥ ದೌರ್ಜನ್ಯ, ಇವೆಲ್ಲವುಗಳನ್ನು ನಾವು ನೋಡುವಾಗ ಈ ಯುದ್ಧಗಳನ್ನು ನಾವು ಖಂಡಿಸಲೇಬೇಕು. ಇದಕ್ಕೆ ಮೂಲಾಧಾರವಾಗಿರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆಯ ಝೈನಿಸಮು, ಈ ಝೈನಿಸಮು ಮತ್ತು ಈ ನಮ್ಮ ದೇಶದ ಈ ಮೂಲಭೂತವಾದಿಗಳ ವಾದ ಏನಿದೆ, ಇದೆಲ್ಲವೂ ಸಹ ಖಂಡನೀಯ. ಈ ಪುಸ್ತಕ ಅದನ್ನು ಭಾಳ ಸ್ಪಷ್ಟವಾಗಿ ವಿವರಣೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಈ ಪುಸ್ತಕವನ್ನು ಓದುವಂತೆ ನಾನು ಎಲ್ಲರೂ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಇವತ್ತು ಇಲ್ಲಿ ಕಬ್ಬನ್ ರೋಡಲ್ಲಿ ಈ ಚರ್ಚಿನ ಒಂದು ಸಭಾಂಗಣದಲ್ಲಿ ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅಂತ ಹೇಳಿಬಿಟ್ಟು ಡಿ ಮನೋಹರ್ ಚಂದ್ರ ಪ್ರಸಾದ್ ಅವರ ಒಂದು ಪುಸ್ತಕನ ಬಿಡುಗಡೆ ಮಾಡಲಾಯಿತು. ಪುಸ್ತಕ ಮುಂಚೆನೇ ನನಗೆ ಕೊಟ್ಟಿದ್ದರು, ಎಲ್ಲ ಓದಿದೆ, ನೋಡಿದೆ. ಇದು ಈಗ ಇಸ್ರಾಯೇಲ್ ಪರವಾಗಿ ಮತ್ತು ಅಮೇರಿಕಾದ ಪರವಾಗಿ ಪೂರ್ತಿ ಪ್ರಪಂಚದಲ್ಲಿ ನಡೀತಾ ಇರೋ ದಬ್ಬಾಳಿಕೆ ಬಗ್ಗೆ ಬಹಳಷ್ಟು ಜನ ಧಾರ್ಮಿಕವಾಗಿ ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದಾರೆ. ಆ ತಪ್ಪು ತಿಳುವಳಿಕೆ ಧಾರ್ಮಿಕವಾಗಿ ಒಳಗಾಗಿರೋದನ್ನು ಸರಿಯಾದ ರೀತಿಯಲ್ಲಿ ಅನುವಾದ ಮಾಡಿ ಧರ್ಮವನ್ನು, ಬೈಬಲಲ್ಲಿ ಏನು ಮೆಸೇಜ್ ಇದೆ ಕ್ರೈಸ್ತರಿಗೆ ಅನ್ನೋದ್ರ ಬಗ್ಗೆ ರಿವರೆಂಡ್ ಮನೋಹರ್ ಚಂದ್ರ ಪ್ರಸಾದ್ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಓದಿದ್ರೆ ಅಮೇರಿಕಾದಲ್ಲಿ ಬಹಳಷ್ಟು ಜನ ಯಾರು ತಪ್ಪು ಗ್ರಹಿಕೆಗೆ ಕಾರಣರಾಗಿದ್ದಾರೋ, ಧರ್ಮದ ತಪ್ಪು ಗ್ರಹಿಕೆಯಿಂದ ಇಸ್ರಾಯೇಲಿನ ಒಂದು ಅಮಾನವೀಯ ಕೃತ್ಯಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ ಸಪೋರ್ಟ್ ಮಾಡುವಂಥ ಜನ ಧರ್ಮನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಪುಸ್ತಕ ಇವರು ಹೊರಗೆ ತಂದಿರೋದು ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅಂತ. ಒಂದು ಕ್ರೈಸ್ತ ಧರ್ಮದಲ್ಲಿ ಬೈಬಲಲ್ಲಿ ಏನೇನು ಸರಿಯಾದ ರೀತಿಯಲ್ಲಿ ಹೇಳಲಾಗಿದೆ, ಇದನ್ನು ತಪ್ಪು ಅರ್ಥವಾಗಿ ಏನು ಆ ಇಸ್ರಾಯೇಲು ಹರಡ್ತಾ ಇದೆ, ಅದನ್ನು ಯಾರು ಬಲಿ ಪಶು ಆಗಿದ್ದಾರೆ ಅನ್ನೋದನ್ನು ಇವರು ಎತ್ತಿ ತೋರಿಸಿದ್ದಾರೆ. ಡಿ ಮನೋಹರ್ ಚಂದ್ರ ಪ್ರಸಾದ್ರವರು ಇದನ್ನು ಎಲ್ರಿಗೂ ಎಲ್ಲ ಜನ ಓದಬೇಕಾದ ಪುಸ್ತಕ ಇದು. ಹೀಗಿರಬೇಕಾದ್ರೆ ನನ್ನ ಬಹಳಷ್ಟು ಕನೆಕ್ಷನ್ಸು ಅಮೇರಿಕಾದಲ್ಲಿದೆ, ಅವ್ರಿಗೆಲ್ಲ ಈ ಪುಸ್ತಕನ ಕಳಿಸ್ಕೊಡ್ತೇನೆ. ಯಾಕಂದರೆ ಭಾಳಷ್ಟು ಅಮೇರಿಕನ್ಸಲ್ಲಿ ಈ ಒಂದು ತಪ್ಪು ಗ್ರಹಿಕೆ ಇದೆ. ಆ ತಪ್ಪು ಗ್ರಹಿಕೆ ಹೋಗಲಾಡಿಸುವಂಥ ಪುಸ್ತಕ ಇದು ಧಾರ್ಮಿಕವಾಗಿ. ಇದನ್ನು ನಾನು ಕಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಸೈಯದ್ ಶಫೀವುಲ್ಲಾ ಸಾಹೇಬ್, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕದ ಸೆಕ್ರೆಟರಿ ಆಗಿದ್ದೇನೆ. ಧನ್ಯವಾದಗಳು.